ಒಂದೇ ಕಲರ್ ಫುಡ್ನ 24 hours ತಿಂದರೆ ಹೇಗಿರುತ್ತೆ ಅಂತ ಗೊತ್ತಾಗಬೇಕಾ? ಕೆಟ್ಟದಾಗಿದೆ. ಫುಲ್ ಚಂಕ್ ಆ ಥರ ಮೈಂಡಿಗೆ ಬಂತು. ಚೂರು ಖಾರ ಖಾರ ಅನಿಸ್ತಾ ಇದೆ. ಗ್ರೀನ್ ಕಲರ್ ಉಪ್ಪಿಟ್ಟು ತೊಗೊಂಡ್ಬಂದಿದ್ದೀನಿ. ಪಾಲಕ್ ಚಿಕನ್ ಬಿರಿಯಾನಿಗೆ ಇದು, ಆ್ಯಂಡ್ ಇದು ಗ್ರಿಲ್ ಚಿಕನ್. ನೀರು ವೈಟ್ ಇರುತ್ತಲ್ಲ, ಅದು ಹೆಂಗೆ ನನ್ನ ಮೀಲ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಫ್ರೈ ತಿಂತಾ ಇದ್ದೀನಿ ಫಸ್ಟು. ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ನಾವು ಕಮಿಂಗ್ ಬ್ಯಾಕ್ ಟು ಟುಡೇಸ್ ವಿಡಿಯೋ. 24 hours ಒಂದೇ ಕಲರ್ನ ಫುಡ್ ತಿಂದರೆ ಹೇಗಿರುತ್ತೆ ಅಂತ ಗೊತ್ತಾಗಬೇಕಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಯಾಕಂದರೆ ಇವತ್ತು ನಾನು ಶ್ವೇತಾ ಇಬ್ರೂ 24 hours ಒಂದೇ ಕಲರ್ನ ಊಟ ಮಾಡ್ತೀವಿ. ಹೇಗಿರುತ್ತೆ ಅಂತ ಅಂತೂ ಗೊತ್ತಿಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಂತೂ ಇರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಶ್ವೇತಾ ಇಬ್ರೂ ಸ್ಟೋರಿ ಪೋಸ್ಟ್ ಮಾಡಿದ್ವಿ. 4 ಫುಡ್ ಕಲರ್ ಆಪ್ಷನ್ಸ್ ಕೊಟ್ಟಿದ್ವಿ: ರೆಡ್, ಗ್ರೀನ್, ಆರೆಂಜ್ ಆ್ಯಂಡ್ ಯೆಲ್ಲೋ. ಅದರಲ್ಲಿ ನನಗೆ ತುಂಬ ಓಟ್ ಬಂದು ಗ್ರೀನ್ ಕಲರ್ಗೆ. ಸೊ ಈಗ ನಾನು ಗ್ರೀನ್ ಕಲರ್ ಫುಡ್ನ 24 hours ತಿಂತೀನಿ ಆ್ಯಂಡ್ ಕುಡಿತೀನಿ. ನೀರನ್ನ ಬಿಟ್ಟು ಇನ್ನೇನೇ ತಿಂದರೂ ಕುಡಿದ್ರೂ ಎಲ್ಲನೂ ಗ್ರೀನ್ ಕಲರೇ ಇರುತ್ತೆ. ಹೇಳಕ್ಕೆ ಚಾಮ್ಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಶ್ವೇತಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಆಲ್ರೆಡಿ ಪ್ರಿಯಾ ಹೇಳಿರೋ ಹಾಗೆ ಇವತ್ತು ಹೋಲ್ ಡೇ ನಾವಿಬ್ರು ಈಟಿಂಗ್ 1 ಫುಡ್ ಕಲರ್ ಚಾಲೆಂಜ್ನ ತಗೋತಾ ಇದ್ದೀವಿ. ನನಗೆ ರೆಡ್ ಕಲರ್ ಬಂದಿರೋದ್ರಿಂದ ನಾನು ಕಂಪ್ಲೀಟ್ ರೆಡ್ ಕಲರ್ ಫುಡ್ನೇ ಆದಷ್ಟು ತಿಂತೀನಿ. ಆದಷ್ಟು ಅಲ್ಲ, ತಿನ್ನಲೇಬೇಕು ಆ್ಯಕ್ಚುಲಿ. ಸೊ ಏನೆಲ್ಲ ತಿಂತೀವಿ ಅಂತ ನಿಮಗೂ ಕೂಡ ತೋರಿಸ್ತೀವಿ. ಆ್ಯಂಡ್ ಹಾಗೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಕೂಡ ಅನ್ಕೊಂತೀವಿ. ಸ್ವಲ್ಪ ಫನ್ ಆಗಿ ಕೂಡ ಇರುತ್ತೆ. ಆ್ಯಂಡ್ ಏನೆಲ್ಲ ಪ್ರಿಪೇರ್ ಮಾಡ್ತೀವಿ, ಹೋಲ್ ಡೇ ಏನೆಲ್ಲ ತಿಂತೀವಿ, ಅದನ್ನೆಲ್ಲ ಕಂಪ್ಲೀಟ್ ತೋರಿಸ್ತಾ ಹೋಗ್ತೀವಿ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈಗ ಫಾಸ್ಟ್ ಬ್ರೇಕ್ ಮಾಡೋ ಟೈಮ್ ಆಯಿತು. ನನ್ನ ಫಸ್ಟ್ ಮೀಲ್ ಅಂತ ಹೇಳೋದಕ್ಕಿಂತ ಫಸ್ಟ್ ಡ್ರಿಂಕ್. ಯೂಶ್ವಲಿ ನಾನು ಫಾಸ್ಟ್ ಬ್ರೇಕ್ ಮಾಡ್ತಾ ಇರೋದು ಬಂದ್ಬಿಟ್ಟು ಎಳ್ನೀರು ಕುಡಿತಾ, ಟೇಸ್ಟಿಯಾಗಿರೋದು ಆ್ಯಂಡ್ ಫುಲ್ ಫ್ರೆಶ್ ಅನ್ಸೋದು, ರಿಫ್ರೆಶ್ ಆಗೋದು. ಬಟ್ ಇವಾಗ ನಾನು ಫಾಸ್ಟ್ ಬ್ರೇಕ್ ಮಾಡ್ತಾ ಇರೋದು ಬಂದ್ಬಿಟ್ಟು ಪಾಲಕ್ ಜ್ಯೂಸಿಂದ. ಇದು ಬರೀ ಪಾಲಕ್ ಜ್ಯೂಸ್. ಇದಕ್ಕೆ ಸಾಲ್ಟ್ ಆಗಿರಲಿ, ಪೆಪ್ಪರ್ ಲೈಕ್ ಈ ಥರ ಏನೂ ಆ್ಯಡ್ ಮಾಡಲಿಲ್ಲ. ಜಸ್ಟ್ ಪಾಲಕ್ ಜ್ಯೂಸ್, ಲೈಕ್ ಪಾಲಕ್ ಸೊಪ್ಪು ಆ್ಯಂಡ್ ವಾಟರ್ ಅಷ್ಟೇ. ಹೇಗಿರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ. ಲೈಕ್ ಮೊದಲು ಒಂದ್ಸತಿ ಕುಡ್ದಿದ್ದೆ ನಾನು ಪಾಲಕ್ ಜ್ಯೂಸು, ಬಟ್ ನೆನಪಿಲ್ಲ. ಅದಾದಮೇಲೆ ಲೈಕ್ ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ಡಿಟಾಕ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಒಳ್ಳೆಯದು. ಬಟ್ ಲೈಕ್ ಎಳ್ನೀರಿಗೆ ಕಂಪೇರ್ ಮಾಡಿದ್ರೆ ನಂಗೆ ಗೊತ್ತಿರೋ ಪ್ರಕಾರ ಕೆಟ್ಟದಾಗೆ ಇರುತ್ತೆ ಅನಿಸುತ್ತೆ. ಸೊ ನೋಡೋಣ ಹೇಗಿರುತ್ತೆ. ಕೆಟ್ಟದಾಗಿದೆ ಆ್ಯಕ್ಚುಲಿ. ಅಂದರೆ ಮೇ ಬಿ ಸಾಲ್ಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ನಾನು ಸಾಲ್ಟ್ ಎಲ್ಲ ಏನೂ ಹಾಕದೆ ಇರೋದ್ರಿಂದ ಕೆಟ್ಟದಾಗಿದೆ. ರಾ ಟೇಸ್ಟ್ ಗೊತ್ತಾಗ್ತಾ ಇದೆ, ಹಸಿ ಟೇಸ್ಟ್, ಆ ಸೊಪ್ಪಿನ ಟೇಸ್ಟು ಗೊತ್ತಿಲ್ಲ. ಸ್ಟಾರ್ಟೇ ಇಷ್ಟು ಕೆಟ್ಟದಾಗಿ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಗ್ರೀನ್ ಕಲರ್ ಉಪ್ಮಾ ಬೇರೆ ತಿನ್ನಬೇಕು ಅಂತ ಮಮ್ಮಿಗೆ ರೆಡಿ ಮಾಡೋದಕ್ಕೆ ಹೇಳಿದ್ದೀನಿ. ಅದಿನ್ನೆಷ್ಟು ಕೆಟ್ಟದಾಗಿರುತ್ತೆ ಅಂತ ಗೊತ್ತಿಲ್ಲ. ನಂಗೆ ಉಪ್ಪಿಟ್ಟು ಅಂದ್ರೇ ಆಗಲ್ಲ. ಸೊ ನೋಡೋಣ, ಇದನ್ನು ಖಾಲಿ ಮಾಡ್ತೀನಿ. ಅಂತೂ ಪಾಲಕ್ ಜ್ಯೂಸ್ ಕುಡಿದು ಖಾಲಿ ಮಾಡಿದೆ. ಡೇ ಸ್ಟಾರ್ಟೇ ಇಷ್ಟು ಕೆಟ್ಟದಾಗಿದೆ. ಸೊ ಗೊತ್ತಿಲ್ಲ ಹೋಗ್ತಾ ಹೇಗಿರುತ್ತೆ ಅಂತ. ಇವಾಗ 8:30 ಆಗಿದೆ ಟೈಮ್. ಸೊ ನಾನು ಮಾರ್ನಿಂಗ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಡ್ರಿಂಕ್ಗೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ವಾಟರ್ ಮೆಲನ್ನ ಕಟ್ ಮಾಡಿ ಪೀಸಸ್ ಆಗಿ ಜ್ಯೂಸರಲ್ಲಿ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಜ್ಯೂಸ್ನ ರೆಡಿ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಡ್ರಿಂಕ್ಗೆ ನಾನು ವಾಟರ್ ಮೆಲನ್ ಜ್ಯೂಸ್ನ ತಗೋತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ರೆಡ್ ಕಲರ್ ಬಂದ ತಕ್ಷಣ ನನಗೆ
ಫುಲ್ ಜಂಕ್ ಆ ಥರ ಮೈಂಡಿಗೆ ಬಂತು, ಆ ಪಿಕ್ಚರ್ ಮೈಂಡಿಗೆ ಬಂತು. ಬಿಕಾಸ್ ಯೂಶಲಿ ಜಂಕ್ ಎಲ್ಲ ಸ್ವಲ್ಪ ಆದಷ್ಟು ರೆಡ್ ಆ್ಯಂಡ್ ಹಾಟ್ ಸ್ಪೈಸಿ ಆ ಥರ ಫುಡ್ಸ್ ಬರುತ್ತಲ್ವ, ಸೊ ಆ ಥರ ಅನಿಸ್ತು. ಬಟ್ ಹೆಲ್ದಿ ವೇಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಕಂಪ್ಲೀಟ್ ದಿನ ಅಂತ. ಬಟ್ ಆಸ್ ಅ ಸ್ಟಾರ್ಟ್ ಹೆಲ್ದಿಯಾಗಿ ವಾಟರ್ಮೆಲನ್ ಜ್ಯೂಸ್ನ ತಗೋತಾ ಇದ್ದೀನಿ. ಆ್ಯಂಡ್ ಇಟ್ ಲುಕ್ಸ್ ರೆಡ್ ಆಲ್ಸೋ. ಏನು ಆ್ಯಡ್ ಮಾಡಿಲ್ಲ, ವಾಟರ್ಮೆಲನ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಮಿಂಟ್ ಲೀವ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಲೆಟ್ಸ್ ಸಿ ಹೇಗಿದೆ ಅಂತ. ಚೆನ್ನಾಗಿದೆ, ಚೂರು ಖಾರ ಅನಿಸ್ತಾ ಇದೆ. ಮೇ ಬಿ ಸ್ವಲ್ಪ ಪೆಪ್ಪರ್ ಪೌಡರ್ ಜಾಸ್ತಿ ಆಗಿರಬೇಕು ಅಂತ ಅನಿಸುತ್ತೆ. ನೈಸ್. ಸೊ ವಾಟರ್ಮೆಲನ್ ಜ್ಯೂಸಿಂದ ಇವತ್ತಿನ ನನ್ನ ರೆಡ್ ಕಲರ್ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಸೊ ಜ್ಯೂಸ್ ಕಂಪ್ಲೀಟ್ ಆಯಿತು, ಚೆನ್ನಾಗಿತ್ತು. ಒಂಚೂರು ಖಾರ ಅನ್ನಿಸ್ತು ನನಗೆ, ಅದೇ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ. ಪಾಲಕ್ ಜ್ಯೂಸ್ ಅಂತೂ ಕೆಟ್ಟದಾಗಿತ್ತು. ಇವಾಗ ಗ್ರೀನ್ ಕಲರ್ ಉಪ್ಪಿಟ್ಟು ತೊಗೊಂಡ್ಬಂದಿದ್ದೀನಿ. ಮಮ್ಮಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಉಪ್ಮಾ. ಲೈಫಲ್ಲಿ ಫಸ್ಟ್ ಟೈಮ್ ಗ್ರೀನ್ ಕಲರ್. ಫಸ್ಟ್ ಆಫ್ ಆಲ್ ನಾನು ಉಪ್ಪಿಟ್ಟೇ ತಿನ್ನೋದಿಲ್ಲ, ನನಗೆ ಆಗೋದೇ ಇಲ್ಲ. ನಾನು ಉಪ್ಪಿಟ್ಟು ತಿನ್ನಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಶುಗರ್ ಇರಬೇಕು, ಇಲ್ಲ ಕರ್ಡ್ ಇರಬೇಕು, ಪಿಕಲ್ಲು ಈ ಥರ ಇದ್ರೇ ನನಗೆ ಉಪ್ಪಿಟ್ಟು ತಿನ್ನೋದಕ್ಕಾಗೋದು. ಬಟ್ ಇವತ್ತು ಗ್ರೀನ್ ಕಲರ್ ಉಪ್ಮಾ ತಿಂತಾಯಿದ್ದೀನಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಚೆನ್ನಾಗಿದೆ, ನಾಟ್ ಬ್ಯಾಡ್. ಆ್ಯಕ್ಚುಲಿ ನಾನು ಗ್ರೀನ್ ಕಲರ್ ಫುಡ್ ಕಲರ್ ಯಾವುದಕ್ಕೂ ಆ್ಯಡ್ ಮಾಡ್ತಿಲ್ಲ. ಫುಡ್ ಕಲರ್ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ನಾನು ಯಾವುದಕ್ಕೂ ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ, ಬಿಕಾಸ್ ನಾನೊಂದು ಡಯಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಫುಡ್ ಕಲರ್ ಎಲ್ಲ ಹೆಲ್ತಿಗೆ ಒಳ್ಳೇದಲ್ಲ ಅನ್ನೋದಕ್ಕೋಸ್ಕರ. ಆ್ಯಂಡ್ ಆದಷ್ಟು ಎಲ್ಲ ಡಯಟ್ ಫುಡ್ನೇ ತಿನ್ನಬೇಕು ಅಂತಲೇ ಪಾಲಕ್ ಜ್ಯೂಸ್ ಕೊಡ್ತಿದ್ದು, ಹೆಲ್ದಿ ಅಂತ, ಎಳ್ನೀರು ಬದಲು. ಆ್ಯಂಡ್ ಇವಾಗ ಯೂಶ್ವಲಿ ಫ್ರೂಟ್ಸ್ ತಿಂತಾ ಇದ್ದೆ. ಬಟ್ ಫ್ರೂಟ್ಸ್ ಅಗೇನ್ ಚಾಲೆಂಜ್ ಅಂತ ತೊಗೊಂಡಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಇವತ್ತು ಉಪ್ಪಿಟ್ಟು ತಿಂತಾ ಇದ್ದೀನಿ. ಅದು ಗ್ರೀನ್ ಕಲರ್ ಉಪ್ಮಾ. ಇದು ಆ್ಯಕ್ಚುಲಿ ಕೊರಿಯಾಂಡೋ ಪೇಸ್ಟ್ ಹಾಕಿರೋದ್ರಿಂದ ಟೇಸ್ಟ್ ಏನು ಅಂತ ಡಿಫ್ರೆನ್ಸ್ ಇಲ್ಲ, ಚೆನ್ನಾಗೇ ಇದೆ. ಕಲರ್ ಮಾತ್ರ ಗ್ರೀನ್ ಕಲರ್ ಬಂದಿದೆ ಅಷ್ಟೇ, ನಾಟ್ ಬ್ಯಾಡ್. ನಂಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ಸೊ ಹಾಗಾಗಿ ನಂಗೆ ಇಷ್ಟ ಆಗಲ್ಲ, ಆಗ್ತಿಲ್ಲ. ಬಟ್ ಟೇಸ್ಟ್ ಚೆನ್ನಾಗೇ ಇದೆ. ಟ್ರೈ ಮಾಡಿ, ಯಾರಾದರೂ ಗ್ರೀನ್ ಕಲರ್ ಉಪ್ಮಾ ತಿಂದಿಲ್ಲ ಅಂದರೆ ಟ್ರೈ ಮಾಡಿ, ನಿಜ ಚೆನ್ನಾಗಿದೆ. ಸ್ವಲ್ಪ ವೈಟ್ ಇರೋ ಉಪ್ಮಾ ತಿನ್ನೋದಕ್ಕಿಂತ ಗ್ರೀನಾಗಿ ಕಲರ್ಫುಲ್ಲಾಗಿ ತಿನ್ಬೋದು. ಸೊ ಈಗ ಉಪ್ಪಿಟ್ಟು ಮುಗಿಸಿ ಸಿಗ್ತೀನಿ. ಬ್ರೇಕ್ಫಾಸ್ಟ್ಗೆ ಏನಾದರೂ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ನಲ್ವಾ. ಸೊ ಅದಕ್ಕೋಸ್ಕರ ಫ್ರೂಟ್ಸ್ ಹುಡುಕ್ತಾ ಇದ್ದೀನಿ ಆನ್ಲೈನಲ್ಲಿ. ಬಟ್ ಫ್ರೂಟ್ಸ್ ಅಂದರೆ ನನಗೆ ರೆಡ್ ಕಲರ್ ಆ್ಯಕ್ಚುಲಿ ವಾಟರ್ಮೆಲನ್ ಒಂದು ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಯೆಲ್ಲೋ, ವೈಟು, ಗ್ರೀನು, ರೆಡ್ ಇದೆ. ಆ್ಯಂಡ್ ನೆಕ್ಸ್ಟ್ ಪೊಮೊಗ್ರನೇಟ್ ಕಾಣಿಸ್ತಾ ಇದೆ ಅಷ್ಟೇ. ಆ್ಯಕ್ಚುಲಿ ರೆಡ್ ಕಲರ್, ಓಕೆ ಚೆರಿ ಕೂಡ ಇದೆ, ಚೆರಿ ಇಂಡಿಯನ್ ಅಂತ ತೋರಿಸ್ತಾ ಇದೆ. ಸೊ ನೋಡೋಣ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆರ್ಡರ್ ಮಾಡ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಏನು ತಿಂತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಸೊ ಈಗ ಮಾರ್ನಿಂಗ್ ಡ್ರಿಂಕ್ ಆಯಿತು ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ ಮಾಡೋ ಟೈಮ್. ಸೊ ಆನ್ಲೈನಲ್ಲಿ ನೋಡಿದೆ, ನನಗೆ ಜಾಸ್ತಿ ಯಾವುದೂ ಆಪ್ಷನ್ಸ್ ಇರಲಿಲ್ಲ. ಜಂಕ್ ಬೆಳಿಗ್ಗೆನೇ ಬೇಡ ಅಂದ್ಬಿಟ್ಟು, ಹೇಗೂ ಸಾಯಂಕಾಲ ಸ್ವಲ್ಪ ಆಚೆ ಹೋಗೋದಿದೆ, ಕೆಲಸ ಇದೆ. ಸೊ ಅಲ್ಲಿ ಏನಾದರೂ ಟ್ರೈ ಮಾಡೋಣ. ಬಟ್ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮನೇಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಫ್ರೂಟ್ಸಲ್ಲಿ ನನಗೆ ಯಾವುದೂ ಆಪ್ಷನ್ಸ್ ಕಾಣಿಸ್ಲಿಲ್ಲ. ಸೊ ವಾಟರ್ಮೆಲನ್ ಇತ್ತು. ವಾಟರ್ಮೆಲನ್ ಮಾರ್ನಿಂಗ್ ಡ್ರಿಂಕ್ಗೆ ನಾನು ಜ್ಯೂಸ್ ತೊಗೊಂಡಿದ್ನಲ್ವ, ಸೊ ಬೇರೆ ಏನಾದರೂ ತರಿಸೋಣ ಅಂದ್ಬಿಟ್ಟು ಪೊಮೊಗ್ರನೇಟ್ನ ತರಿಸಿದ್ದೀನಿ. ಆ್ಯಂಡ್ ಅದನ್ನು ಬಿಡಿಸಿ ಸೀಡ್ಸ್ನ ಮಾತ್ರ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಸೆಕೆಂಡ್ ಫ್ರೂಟ್ಸ್ ತಿಂತಾ ಇದ್ದೀನಿ. ಆ್ಯಂಡ್ ಇದು ರೆಡ್ ಕಲರ್ ಇದೆ. ಸೊ ಹೆಲ್ದಿ ವರ್ಷನ್ ಆಗಿರೋದ್ರಿಂದ, ಅಂದರೆ ಹೆಲ್ದಿ ವರ್ಷನ್ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಹೇಗೋ ನನಗೆ ಸಿಕ್ತು. ಡ್ರಿಂಕ್ ಆ್ಯಂಡ್ ಬ್ರೇಕ್ಫಾಸ್ಟ್ ಏನೋ ಆಯಿತು. ಲಂಚು, ಡಿನ್ನರು, ಸ್ನ್ಯಾಕ್ಸ್ ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ. ಆಚೆ ಹೋಗೋದ್ರಿಂದ ಅಲ್ಲೇನಾದರೂ ಸಿಗುತ್ತೆ ಅಂತ ಅನ್ಕೊತೀನಿ ನಾನು. ಸೊ ಲೆಟ್ಸ್ ಸಿ. ಆ್ಯಂಡ್ ಇವಾಗ ಇದು ಸ್ವೀಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ನೋಡ್ಬೇಡ, ಚೆನ್ನಾಗಿದೆ. ಸೊ 1 ಕಪ್ ಫುಲ್ ಫ್ರೂಟ್ಸ್ನ ತಿಂತಾ ಇದ್ದೀನಿ. ಸೊ ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ನೋಡೋಣ ಲಂಚ್ಗೆ ಏನು ತಗೊತೀನಿ ಅಂತ. ಇವತ್ತು ಲೈವ್ ಹೋಗಬೇಕು ಅಂತ ನಾನು ಫುಲ್ ರೆಡಿ ಆದೆ. ಬಟ್ ಅಷ್ಟರಲ್ಲಿ ಶ್ವೇತಾ ಕಾಲ್ ಬಂತು, ಇವತ್ತು ಲೈವ್ ಹೋಗೋದು ಬೇಡ ಅಂತ.
ಸರಿ ಅಂತ ಇನ್ನೊಂದು ವಿಡಿಯೋ ಮಾಡೋದಿದೆ, ಅದನ್ನು ಮಾಡಬೇಕು. ಬಟ್ ಅದಕ್ಕೂ ಮೊದಲು ಮಧ್ಯಾಹ್ನದ ಊಟಕ್ಕೆ ಗ್ರೀನ್ ಕಲರ್ ಮಿಲ್ಲೆಟ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಉಪ್ಮಾ ಆಯಿತು ಆ್ಯಂಡ್ ಪಾಲಕ್ ಜ್ಯೂಸ್ ಆಯಿತು, ಅದೆರಡೂ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಈಗ ಯೂಶಲಿ ದೊಣ್ಣೆ ಬಿರಿಯಾನಿ ಎಲ್ಲ ಗ್ರೀನ್ ಕಲರೇ ಇರುತ್ತೆ. ಬಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪಾಲಕ್ ಆ್ಯಂಡ್ ಇದು ಕೊರಿಯಾಂಡರ್ ಎಲ್ಲ ಹಾಕ್ಬಿಟ್ಟು ಜಾಸ್ತಿ ಗ್ರೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ, ಈಗ ಹೋಗ್ಬಿಟ್ಟು ಮಾಡಬೇಕು. ಅದು ಚೆನ್ನಾಗಿರುತ್ತಾ ಇಲ್ವಾ ಗೊತ್ತಿಲ್ಲ. ಆ್ಯಂಡ್ ಅದರ ಜೊತೆಯಲ್ಲಿ ಗ್ರೀನ್ ಕಲರ್ ಗ್ರಿಲ್ಡ್ ಚಿಕನ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನದ ಊಟಕ್ಕೆ ನಂಗೆ ಪ್ರೋಟೀನ್ ಬೇಕು, ಅದಕ್ಕೋಸ್ಕರ ಇದೆರಡನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ. ಹೇಗಿರುತ್ತೆ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ಈಗ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ಗ್ರೀನ್ ಕಲರ್ ಮಸಾಲ ಹಾಕಿ. ಗೊತ್ತಿಲ್ಲ ಫ್ರೈ ಮಾಡಿದ್ಮೇಲೆ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಇಲ್ಲಿ ಚಿಕನ್ ಬ್ರೆಸ್ಟ್ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಡೈಲಿ 200 ಗ್ರಾಮ್ಸ್ನ, ಯೂಶಲಿ ಯಾವಾಗ ನಾನ್ ವೆಜ್ ತಿಂದರೂ 200 ಗ್ರಾಮ್ಸ್ ಚಿಕನ್ನ ತೊಗೊಳೋದು. ಸೊ 200 ಗ್ರಾಮ್ಸ್ನಲ್ಲೇ ಹಾಫ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಬಿರಿಯಾನಿ ಬಂದ್ಬಿಟ್ಟು ಪಾಲಕ್ ಮಿಲ್ಲೆಟ್ ಚಿಕನ್ ಬಿರಿಯಾನಿ, ಪಾಲಕ್ ಚಿಕನ್ ಬಿರಿಯಾನಿಗೆ ಇದು. ಆ್ಯಂಡ್ ಇದು ಗ್ರಿಲ್ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಜೊತೆಯಲ್ಲಿ ಇಲ್ಲಿ ಬಿರಿಯಾನಿಗೆ ಮಸಾಲಾನು ರುಬ್ಬಿ ಇಟ್ಟಿದ್ದೀನಿ. ಗ್ರೀನ್ ಕಲರ್ ಲಂಚ್ ರೆಡಿ ಆಗಿದೆ. ಸೊ ಏನೇನು ತೊಗೊಂಡಿದ್ದೀನಿ ಇನ್ ಗ್ರೀನ್ ಕಲರ್ ಅಂದರೆ, ಪಾಲಕ್ ಮಿಲ್ಲೆಟ್ ಚಿಕನ್ ಬಿರಿಯಾನಿ ಇನ್ ಗ್ರೀನ್ ಕಲರ್ ಇದೆ. ಫುಲ್ಲು ಚಿಕನ್ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಗ್ರೀನ್ ಕಲರ್ ಗ್ರಿಲ್ಡ್ ಚಿಕನ್ ಇದೆ ವಿತೌಟ್ ಆಯಿಲ್. ಲೈಕ್ ಆಯಿಲ್ ಹಾಕಿದರೆ ಇನ್ನೊಂದು ಸ್ವಲ್ಪ ಮಸಾಲ ಎಲ್ಲ ಫುಲ್ ಅದಕ್ಕೆ ಅಂಟ್ಕೋತಾ ಇತ್ತು, ಸ್ಟಿಕ್ ಆಗ್ತಿತ್ತು. ಸೊ ಗ್ರೀನ್ ಕಲರ್ ಗ್ರಿಲ್ಡ್ ಚಿಕನ್, ಕುಕುಂಬರ್ ಆ್ಯಂಡ್ ಇಲ್ಲಿ ಕರ್ಡ್, ಅದನ್ನು ಗ್ರೀನ್ ಕಲರ್ ಮಾಡ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಮೊಸರು ಇಲ್ಲದೆ ಊಟನೇ ಕಂಪ್ಲೀಟ್ ಆಗೋದಿಲ್ಲ. ಮೊಸರು ಇರಲೇಬೇಕು ಊಟ ಕಂಪ್ಲೀಟ್ ಆಗೋದಕ್ಕೆ. ಸೊ ಮೊಸರು ಇಲ್ಲದೆ ಹಿಂಗೆ ಅಂತ ಯೋಚನೆ ಮಾಡ್ತಾ ಇದ್ದಾಗ, ಸರಿ ಅದಕ್ಕೆ ಸ್ವಲ್ಪ ಈ ಮಿಂಟ್ ಆ್ಯಂಡ್ ಕೊರಿಯಾಂಡರ್ ಲೀವ್ಸ್ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಸಲಾಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಗ್ರೀನ್ ಕಲರ್ ಇದೆ. ಆ್ಯಂಡ್ ನನಗೆ ಒಬ್ಬರು ಫಾಲೋವರ್ ಆ್ಯಂಡ್ ಸಬ್ಸ್ಕ್ರೈಬರ್ ಕೂಡ, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ, ಅವರು ಇದು ಮೆಸೇಜ್ ಮಾಡಿ ಕೇಳಿದ್ರು, ನೀರು ವೈಟ್ ಇರುತ್ತಲ್ಲ ಅದು ಹೆಂಗೆ ಅಂತ. ಆ್ಯಕ್ಚುಲಿ ನೀರು ಟ್ರಾನ್ಸ್ಪರೆಂಟ್, ಲೈಕ್ ನೋ ಕಲರ್ ಅದಕ್ಕೆ. ಹಾಗಾಗಿ ಲೈಕ್ ನೀರು ಒಂದು ಕುಡಿತಾ ಇದ್ದೀವಿ, ನಾನು ಅಷ್ಟೇ, ಶ್ವೇತಾನೂ ಅಷ್ಟೇ. ಅದು ಬಿಟ್ಟು ಇವತ್ತು ಕಾಫಿನೂ ಇಲ್ಲ, ಟೀನೂ ಇಲ್ಲ. ಕಾಫಿನ ಮಿಸ್ ಮಾಡ್ತೀನಿ, ಬಿಕಾಸ್ ಈ ನಡುವೆ ಡೈಲಿ ಕಾಫಿ ಕುಡಿದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಕಾಫಿ ಇಲ್ಲ ಅಂದರೆ ಅವು ಮಿಸ್ ಮಾಡ್ತೀನಿ ಆ ಟೈಮ್. ಲೈಕ್ ಈವ್ನಿಂಗ್ ಆಗ್ತಿದ್ದಂಗೆ ಕಾಫಿ ಬೇಕು ಅನಿಸುತ್ತೆ. ಬಟ್ ಇವತ್ತು ಕಾಫಿ ಇಲ್ಲ. ಸೊ ಈಗ ಟೇಸ್ಟಿಂಗ್ ಟೈಮ್. ಫಸ್ಟು ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಬಿರಿಯಾನಿ ಆ್ಯಕ್ಚುಲಿ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಈ ಥರ ಮಿಲೆಟಲ್ಲಿ, ಯೂಶಲಿ ನಾನು ಆಂಬೂರ್ ಬಿರಿಯಾನಿ ಥರ ಮಾಡ್ಕೋತಾ ಇದ್ದೆ. ದೊಣ್ಣೆ ಬಿರಿಯಾನಿ ತಿಂದಿದ್ದೆ ರೈಸ್ದು. ಬಟ್ ಮಿಲೆಟಲ್ಲಿ ಇದೆ ಫಸ್ಟ್ ಈ ಥರ ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಿರೋದು. ಅದು ಪಾಲಕ್ಕೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದು ರೈಸಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಮಿಲೆಟಲ್ಲಿ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ. ಅಂದರೆ ಮಿಲೆಟಲ್ಲಿ ಯೂಶಲಿ ರೈಸ್ ಮಾಡಿದ್ರು ಸ್ವಲ್ಪ ಸ್ಟಿಕ್ಕಿಯಾಗೇ ಇರುತ್ತೆ. ಸೊ ಇದು ಸ್ಟಿಕ್ಕಿ ಆಗಿದೆ, ಬಟ್ ಟೇಸ್ಟ್ ಸಕ್ಕದಾಗಿದೆ. ಈಗ ರಾಯ್ತಾ ಜೊತೆ ತಿನ್ನೋಣ ಹೇಗಿದೆ. ಮೊಸರು ಪಚ್ಚಡಿ ಆ್ಯಕ್ಚುಲಿ ಏನು ಪುದೀನ ಆ್ಯಂಡ್ ಕೊತ್ತಂಬರಿ ಹಾಕಿದ್ರು ಆ ಫ್ಲೇವರ್ ತುಂಬ ಚೆನ್ನಾಗಿದೆ. ನಾರ್ಮಲ್ ರಾಯ್ತಾಗಿಂತಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿರಿಯಾನಿನೂ ಅಷ್ಟೇ, ಇದು ರಾಯ್ತಾ ಜೊತೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ಈಗ ಗ್ರಿಲ್ಡ್ ಚಿಕನ್ ಟೇಸ್ಟ್ ಮಾಡಿ ನೋಡ್ತೀನಿ.
ಗ್ರಿಲ್ಡ್ ಚಿಕನ್ ಆ್ಯಕ್ಚುಲಿ ಉಪ್ಪು ಖಾರ ಎರಡು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆ್ಯಂಡ್ ಎಲ್ಲ ರುಬ್ಬಿಟ್ಟು ಮಸಾಲ ರುಬ್ಬಿ ಇದಕ್ಕೆ ಅಪ್ಲೈ ಮ್ಯಾರಿನೇಟ್ ಮಾಡಿರೋದ್ರಿಂದ ನನಗೆ ಸಾಲ್ಟ್ ಅಷ್ಟು ಗೊತ್ತಾಗಲಿಲ್ಲ, ಕಡಿಮೆ ಹಾಕಿದ್ದೀನಿ. ಆ್ಯಂಡ್ ಖಾರನೂ ಕಡಿಮೆ ಇದೆ, ಇನ್ನೊಂದು ಸ್ವಲ್ಪ ಇರಬೇಕಿತ್ತು, ಆವಾಗ ಇನ್ನೂ ಸೂಪರಾಗಿರೋದು. ಬಟ್ ನಂಗೆ ಬಿರಿಯಾನಿ ಸಕ್ಕತ್ ಇಷ್ಟ ಆಯಿತು. ಆ್ಯಂಡ್ ಬಿರಿಯಾನಿ ಕಲ್ತ್ಕೊಂಡಿದ್ದು ಖುಷಿ ಆಯಿತು. ಗ್ರೀನ್ ಕಲರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದು. ಇದೇ ಫಸ್ಟ್ ಒಳ್ಳೆ ಊಟ ಗ್ರೀನ್ ಕಲರಲ್ಲಿ ಮಾಡ್ತಿರೋದು, ಅದೆರಡು ಹೆಲ್ದಿಯಾಗಿ. ಉಪ್ಮಾ ಬಂದುಬಿಟ್ಟು ನನಗೆ ನಾರ್ಮಲ್ ಉಪ್ಮಾಗಿಂತ ಸ್ವಲ್ಪ ಏನಾದರೂ ವೆರೈಟಿಯಾಗಿ ಮಾಡೋಣ. ಆ್ಯಕ್ಚುಲಿ ಗ್ರೀನ್ ಕಲರಲ್ಲಿ ತುಂಬ ಫುಡ್ ಆಪ್ಷನ್ಸ್ ಇದೆ. ದೋಸಾಗೆ ಪಾಲಕ್ ಹಾಕ್ಬಿಟ್ಟು ಮಾಡ್ಬೋದು, ಈ ಥರ ಎಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಗ್ರೀನ್ ಕಲರ್ ಉಪ್ಮಾ ಮಾಡಿದ್ದು. ಆ್ಯಂಡ್ ಇದು ಅಷ್ಟೇ, ಪಾಲಕ್ಕು ಅಷ್ಟೇ ಗುಡ್ ಫಾರ್ ಹೆಲ್ತ್. ಬೆಳಗ್ಗೆ ಎದ್ದ ತಕ್ಷಣ ಪಾಲಕ್ ಜ್ಯೂಸ್ ಕುಡಿದ್ರೆ ಡಿಟಾಕ್ಸ್ ಆಗುತ್ತೆ, ಒಳ್ಳೆಯದು ಹೆಲ್ತ್ಗೆ. ಬಟ್ ನನಗೆ ಎಳ್ನೀರು ಕುಡಿದು ಟೇಸ್ಟಿಯಾಗಿರೋ ಎಳ್ನೀರು ಕುಡಿದು ಫಾಸ್ಟ್ ಬ್ರೇಕ್ ಮಾಡಿ ಇವತ್ತು ಅದು ಸ್ವಲ್ಪ ಕೆಟ್ಟದಾಗಿತ್ತು. ಸೊ ಇದು ನನ್ನ ಫಸ್ಟ್ ಗುಡ್ ಮೀಲ್ ಇನ್ ಗ್ರೀನ್ ಕಲರ್. ನನ್ನ ಮೀಲ್ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ. ಸೊ ಈಗ ಲಂಚ್ ಟೈಮ್ 2 o'clock ಆಗಿದೆ. ಮಾರ್ನಿಂಗ್ ಹೇಗೋ ರೆಡ್ ಸಿಕ್ತು. ಲಂಚ್ಗೆ ಮನೇಲಿ ಏನೂ ಜಾಸ್ತಿ ಅವೈಲೇಬಲ್ ಇರಲಿಲ್ಲ, ಹೇಗಿದ್ರು ಸಾಯಂಕಾಲ ಆಚೆ ಹೋಗ್ತೀನಲ್ವ, ಸೊ ಅಲ್ಲೇ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ ಆಗಿ ಲಂಚ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಲಂಚ್ಗೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಟೊಮೆಟೊ ರೈಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಹಾಗೆ ಪೊಟ್ಯಾಟೊ ಫ್ರೈನ ತೊಗೊಂಡಿದ್ದೀನಿ. ಎಲ್ಲ ಮನೇಲೇ ಪ್ರಿಪೇರ್ ಮಾಡಿರೋದು. ಸೊ ಇದನ್ನು ಯೂಶ್ವಲಿ ನಾನು ಪ್ರಿಪೇರ್ ಮಾಡಿಲ್ಲ ಯಾವತ್ತೂ, ಬಟ್ ಇವತ್ತು ರೆಡ್ ಕಲರ್ ಬೇಕು ಅಂದ್ಬಿಟ್ಟು ಪೊಟ್ಯಾಟೊ ಫ್ರೈನ ರೆಡಿ ಮಾಡಿದ್ದೀನಿ. ಸೊ ಅದು ರೆಡ್ ಕಲರ್ ಕಾಣಿಸ್ತಾ ಇದೆ. ಆ್ಯಂಡ್ ರಾಯ್ತಾ ಇದೆ. ರಾಯ್ತಾ ಆಲ್ಸೋ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ರೆಡ್ ಕಲರ್ ಕಾಣಿಸ್ಬೇಕು ಅಂತ. ಸೊ ಮನೇಲಿ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಲಂಚ್ ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ, ಈವ್ನಿಂಗ್ ಆಚೆ ಹೋಗ್ತೀನಲ್ವಾ, ಈವ್ನಿಂಗ್ ಏನಾದರೂ ಟ್ರೈ ಮಾಡೋದಕ್ಕಾದ್ರೆ ಟ್ರೈ ಮಾಡ್ತೀನಿ. ಟೊಮೆಟೊ ಬಾತ್ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ರೀ. ಚೆನ್ನಾಗಿದೆ, ಬಟ್ ಸ್ವಲ್ಪ ಸ್ಪೈಸಿ ಇದೆ. ನಾನೇನು ಮಾಡಿದೆ ಅಂದರೆ ರೆಡ್ ಕಲರ್ ಕಾಣಿಸ್ಬೇಕು ಅಂತ ಗ್ರೀನ್ ಚಿಲ್ಲಿ ಏನು ಯೂಸ್ ಮಾಡಿ, ಸೊ ಓನ್ಲಿ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ರೆಡ್ ಮಸಾಲಾಸ್ನ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ಕಲರ್ ಬಂದಿದೆ. ಗ್ರೀನ್ ಕಲರ್ ನಾನು ಏನು ಯೂಸ್ ಮಾಡಿಲ್ಲ. ಗ್ರೀನ್ ಚಿಲ್ಲಿ ಏನಾದರೂ ಯೂಸ್ ಮಾಡಿದರೆ ಸ್ವಲ್ಪ ಕಲರ್ ವೇರಿ ಆಗೋದು. ಸೊ ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಆಗ್ತದೆ ಕಲರ್ಗೋಸ್ಕರ. ಚೂರು ಸ್ಪೈಸಿ ಇದೆ, ಬಟ್ ಓಕೆ, ನಾನು ಸ್ಪೈಸಿ ತಿಂತೀನಿ, ಸೊ ಅದಕ್ಕೆ ಇಟ್ ಇಸ್ ಫೈನ್. ಆ್ಯಂಡ್ ಪೊಟ್ಯಾಟೊ 65 ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ನಾನು. ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಬಂತು. ರೆಡ್ ಕಲರ್ ಕಾಣಿಸ್ತಾ ಇದೆ, ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಇದು ತುಂಬ ಚೆನ್ನಾಗಿದೆ, ವೆರಿ ನೈಸ್. ಹೆಲ್ದಿ ವರ್ಷನ್ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ರೆಡ್ ಏನೂ ಇರಲಿಲ್ಲ ಅಲ್ವಾ, ಸೊ ಒಂದು ಡೀಪ್ ಫ್ರೈಡ್ ಆಯಿಲ್ ಫ್ರೈಡ್ ಐಟಮ್ ತೊಗೊಳ್ಬೇಕಾಯಿತು. ಬಟ್ ಇಟ್ ಈಸ್ ಓಕೆ, ಮಿಕ್ಕಿದೆಲ್ಲ ಹೆಲ್ದಿ ಇದೆ, ಸೊ ಇಟ್ ಇಸ್ ಫೈನ್. ಎಸ್, ಡಿನ್ನರ್ಗೆ ಪಾಲಕ್ ದೋಸೆ ಮಾಡ್ಕೊಂಡಿದ್ದೀನಿ, ಮಮ್ಮಿ ಮಾಡಿಕೊಟ್ಟಿದ್ದು. ಆ್ಯಕ್ಚುಲಿ ನಾನು ಗ್ರೀನ್ ಗ್ರಾಮ್ ಸೂಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ಶೂಟ್ ಮಾಡ್ತಾ ಅದಕ್ಕೆ ಏನು ಹೆಸರು ಕಾಳನ್ನ ನೆನೆಸಿಡೋದೇ ಮರ್ತೋಗ್ಬಿಟ್ಟೆ. ಅದು 3 to 4 hours ಸೋಪ್ ಆಗಬೇಕಿತ್ತು. ಆ್ಯಂಡ್ ನಾನು ಡಿನ್ನರ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ 6 o'clock ಒಳಗಡೆ ಡಿನ್ನರ್ ಮುಗಿಸ್ಲೇಬೇಕು. ಹಾಗಾಗಿ ಸರಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಪಾಲಕ್ ದೋಸೆ ಮಾಡಿಕೊಂಡೆ, ಆಮೇಲೆ ಮಾಡಿಕೊಟ್ರು. ಈಗ ಇದನ್ನು ತಿಂತೀನಿ. ಐ ಹೋಪ್ ಇದು ಚೆನ್ನಾಗೇ ಇರುತ್ತೆ ಅಂತ. ಆ್ಯಂಡ್ ಇದಕ್ಕೆ ನಾನು ಬೇರೆ ಏನೂ ತೊಗೊಂಡಿಲ್ಲ, ಬಿಕಾಸ್ ಗ್ರೀನ್ ಕಲರ್ ಅಗೇನ್ ಏನು ಬೇಡ, ಚಟ್ನಿ ಏನಾದರೂ ಮಾಡ್ಕೊಬೇಕಿತ್ತು, ಬೇಡ ಅಂದ್ಬಿಟ್ಟು ಜಸ್ಟ್ ಬರೀ ದೋಸೆ ಒಂದು ತೊಗೊಂಡಿದ್ದೀನಿ. ಯೂಶ್ವಲಿ ನಾನು ಡಿನ್ನರ್ಗೆ ಅಂದರೆ ಲಾಸ್ಟ್ ಮೀಲ್ ಬಂದು ವೆಜಿಟೇಬಲ್ಸ್ ಅಷ್ಟೇ ತೊಗೊಳೋದು, ಇಲ್ಲ ಸೂಪ್ ಆ ಥರ ಏನಾದರೂ. ಇವತ್ತೇ ದೋಸೆ ತಿಂತಾ ಇರೋದು. ಚೆನ್ನಾಗಿದೆ, ನಾರ್ಮಲ್ ದೋಸೆ ತಿಂದ ಹಾಗೆ ಇದೆ. ಪಾಲಕ್ ಟೇಸ್ಟ್ ಸ್ವಲ್ಪ ಗೊತ್ತಾಗ್ತದೆ ಆ್ಯಂಡ್ ಚೆನ್ನಾಗಿದೆ. ಸೊ ನನಗಿಷ್ಟ ಆಯಿತು. ಇಲ್ಲಿಗೆ ನನ್ನ ಲಾಸ್ಟ್ ಮೀಲು ಕಂಪ್ಲೀಟ್ ಆಯಿತು. ಸ್ನ್ಯಾಕ್ಸ್ ಅಂತೆಲ್ಲ ನಾನು ಏನೂ ತಿನ್ನೋದಿಲ್ಲ, ಸೊ ಆ ಥರ ಏನೂ ತಗೊಂಡಿಲ್ಲ. ಈಗ ನೋಡೋಣ ಶ್ವೇತಾ ಡಿನ್ನರ್ಗೆ ಏನು ತಿಂದಿದ್ದಾಳೆ ಅಂತ. ಆ್ಯಂಡ್ ಯಾವ ಫುಡ್ ಇಷ್ಟ ಆಯಿತು, ಯಾವ ಮೀಲ್ ಇಷ್ಟ ಆಯಿತು, ನೀವು ಈ ಥರ ಏನಾದರೂ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಮನೆಗೆ ಬಂದು ಫ್ರೆಶ್ ಆಗಿ ಡಿನ್ನರ್ ಕೂಡ ಪ್ರಿಪೇರ್ ಮಾಡಿ ಆಯಿತು. ಆ್ಯಂಡ್ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ.
ಸೊ ಈಗ ಡಿನ್ನರ್ಗೆ ಫಿಶ್ ಫ್ರೈನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಎಗ್ ಕರಿನ ಕೂಡ ತೊಗೊಂಡಿದ್ದೀನಿ. ಸೊ ಎಗ್ ಕರಿನೂ ಅಷ್ಟೇ ರೆಡ್ ಮಸಾಲಾನ ಯೂಸ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿದ್ದೀನಿ. ಸೊ ಫಿಶ್ ಫ್ರೈ ಆ್ಯಂಡ್ ರೆಡ್ ಕರಿನ ಡಿನ್ನರ್ಗೆ ತೊಗೋತಾ ಇದ್ದೀನಿ. ಸೊ ಫಸ್ಟ್ ಫಿಶ್ನ ಟೇಸ್ಟ್ ಮಾಡೋಣ. ನನಗೆ ಆಚೆ ಏನೂ ಇಷ್ಟ ಆಗಲಿಲ್ಲ, ರೆಡ್ ಕಲರ್ ಬರೀ ಜಂಕೆ ಇತ್ತು. ಸರಿ ನಾನ್ ವೆಜ್ ಟ್ರೈ ಮಾಡೋಣ ಅಂದ್ಬಿಟ್ಟು ಫಿಶ್ನ ತಂದು ಫಿಶ್ನ ಫ್ರೈ ಮಾಡಿದ್ದೀನಿ. ಫಿಶ್ ಫ್ರೈ ತಿಂತಾ ಇದ್ದೀನಿ ಫಸ್ಟು. ಎಮ್ಮೆಯಾಗಿದೆ. ಸೊ ಇದನ್ನ ತಿಂದು ಮುಗಿಸಿದ್ರೆ ನನ್ನ ಡಿನ್ನರ್ ಕೂಡ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಆದಷ್ಟು ರೆಡ್ಡಲ್ಲಿ ತಿನ್ನೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಡಿಶಸ್ ಟ್ರೈ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ನನಗೆ ಪರ್ಸ್ನಲಿ ಟೈಮ್ ಇರಲಿಲ್ಲ, ತುಂಬ ಬ್ಯುಸಿ ಇರೋದ್ರಿಂದ ಅದು ಇದು ಏನೇನೋ ಕೆಲಸ ಬರ್ತಾ ಇತ್ತು. ಬಟ್ ಆದರೂ ಸಂಹೌ ರೆಡ್ ತಿನ್ನೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಅಷ್ಟೇ, ನಾನು ಡಿನ್ನರ್ನ ಮುಗಿಸ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ಪ್ಲೀಸ್ ತಿಳಿಸಿ. ಆ್ಯಕ್ಚುಲಿ ಫಿಶ್ ಫ್ರೈ ಸ್ವಲ್ಪ ಖಾರ ಇದೆ, ಇದೂ ರೆಡ್ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿದ್ದೆ. ಸ್ವಲ್ಪ ಖಾರ ಇದೆ, ಬಟ್ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಸೊ ದಟ್ಸ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.